ಜೈ ಬರ್ತಿದ್ದಾನೆ. Something is wrong. ಅಂದ್ರೆ ಇದು ಡ್ಯೂಯಲ್ ರೋಲ್ ಮೂವಿ ಅಂತಾಯ್ತು. ಕಂಗ್ರಾಟ್ಸ್ ಜೈ, ನಿಂಗೆ ಟೆಂಡರ್ ಸಿಕ್ತಂತಲ್ಲ. ಟೆಂಡರ್ ಜೊತೆ ಒಂದು ಡೌಟ್ ಕೂಡ ಬಂತು ಆಂಟಿ. ಡೌಟಾ? ಏನದು ಜೈ? ಈ ರಾಣ ನಿಮ್ಗೇನಾಗಬೇಕು? ಗೊತ್ತಿರೋರ್ ಮಗ. ರಿಲೇಟಿವ್ ಅನ್ಕೊಳ್ಳಿ ಬಾಸ್. ಎನಿ ಪ್ರಾಬ್ಲಮ್? ಮಾರ್ನಿಂಗ್ ನೀನೊಬ್ಬರನ್ನ ನೋಡ್ದೆ ಅಂತ ಹೇಳ್ತೀಯಲ್ಲ, ಅವ್ರನ್ನ ನಾನು ಕೂಡ ನೋಡ್ಬೇಕು. ಯಾರನ್ನ ನೋಡ್ದೆ ರಾಣ? ನಿತ್ಯಾನ ಆಂಟಿ. ನಿತ್ಯಾನ ನೋಡಿದ್ದಷ್ಟೇ ಅಲ್ಲ, ನಿತ್ಯನ್ ಜೊತೆ ಮಾತಾಡಿದೆ. ಅವಳ ಜೊತೆ ನಾನು ಮಾತಾಡಬೇಕು. ವೈ ನಾಟ್? ಅವಳನ್ನ ಕರೀರಿ ಆಂಟಿ. ಆಂಟಿ ಯಾಕೆ, ನಾನೇ ಕರಿತೀನಿ. ಅಲ್ಲಿ ನೋಡು, ಅಲ್ಲೇ ಇದ್ದಾಳೆ. ನಿತ್ಯ ಕಮ್. ಕಮ್ ನಿತ್ಯ, ಜೈ ಸರ್ ನಿನ್ನ ನೋಡ್ಬೇಕಂತೆ. ಒಂದ್ಸಲ ಬಂದು ಹೋಗು ನಿತ್ಯ. ವಿ ಆರ್ ಆಲ್ ವೇಟಿಂಗ್. ಸಾರಿ ಬಾಸ್, ಅವಳು ಬರಲ್ಲ. ಯಾಕೆ ಬರಲ್ಲ? ಆಗಲ್ಲ. ಅದೇ ಯಾಕೆ? ಯಾಕೆ ಅಂದರೆ ಫೋಟೋದಲ್ಲಿರೋ ವ್ಯಕ್ತಿ ಹೇಗೆ ಬರ್ತಾಳೆ ಬಾಸ್? ವಾಟ್? ಎಸ್, ಅವಳಲ್ಲಿ ಫೋಟೋದಲ್ಲಿದ್ದಾಳೆ. ಫೋಟೋ ಅಲ್ಲಿದೆ ನೋಡಿ. ಮತ್ತೆ ಅವಳ ಜೊತೆ ಮಾತಾಡ್ದೆ ಅಂತಂದೆ? ಹೌದು, ಫೋಟೋ ಜೊತೆ ಮಾತಾಡಿದೆ, ಆದರೆ ಅವಳು ನನ್ನ ಜೊತೆ ಮಾತಾಡಿಲ್ಲ. ಫೋಟೋದಲ್ಲಿರೋ ಹುಡುಗಿ ಮಾತಾಡಲ್ಲ ಅಲ್ವಾ? ಆಂಟಿ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಸುಳ್ಳು ಹೇಳಬೇಡಿ. ನಿತ್ಯ ನಿಜವಾಗ್ಲೂ ಸತ್ತು ಹೋದ್ಲಾ? ಅವಳು ಬದುಕೇ ಇದ್ದಾಳೆ ಅಂತ ನನಗೆ ಡೌಟ್ ಇದೆ. ನಿಜ ಹೇಳಿ. ಅದು ಜೈ. ಗಂಗನ್ ಮೇಲೆ ಆಣೆ ಮಾಡಿ ಹೇಳಿ ಆಂಟಿ.
ನೀವು ದತ್ತು ತಗೊಂಡಿರೋ ಸ್ವಂತ ಮಗಳನ್ನ ಥರ ನೋಡ್ಕೋತಿರೋ ನನ್ನ ಹೆಂಡತಿ ಗಂಗನ ಮೇಲೆ ಆಣೆ ಮಾಡಿ ನಿಜ ಹೇಳಿ. ಹೇಳಿ ಆಂಟಿ. ಗಂಗಾ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಕ್ಕಾಗಲ್ಲ, ಹಾಗಂತ ನಿಜನೂ ಹೇಳಕ್ಕಾಗಲ್ಲ. ಭಗವಂತ, ಈ ಥರ ಪರಿಸ್ಥಿತಿ ತಂದ್ಯಲ್ಲ. ಯಾಕೆ ಮಾಮ್ ಯೋಚನೆ ಮಾಡ್ತಾ ಇದ್ಯಾ? ಅವಳ ಮೇಲೆ ಆಣೆ ಮಾಡಿ ನಾನ್ ಸತ್ತು ಹೋದೆ ಅಂದ್ರೆ ಅವಳು ಸಾಯ್ತಾಳೆ ಅಂತನಾ, ಇಲ್ಲ ಬದುಕೆ ಇರೋ ನನ್ನ ಸಾಯಿಸೋಣ ಅಂತನಾ? ಆದ್ರೂ ನಿಜ ಹೇಳೋದಕ್ಕೆ ಯಾಕಿಷ್ಟು ಭಯ ಪಡ್ತೀರಾ ಆಂಟಿ? ನಿಜ ಹೇಳೋದಕ್ಕೆ ನಂಗೇನು ಭಯ ಇಲ್ಲ ಜಯ್. ಗಂಗಾ ಮೇಲೆ ಆಣೆ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಗಂಗಾನ ನಾನ್ ಹೆತ್ತ ಮಗಳ ತರ ನೋಡ್ತಾ ಇದ್ದೀನಿ. ಗಂಗಾಗೆ ನಾನ್ ಶತ್ರು ಅಂತ ನೀವ್ ಅನ್ಕೊಂಡಿದ್ದೀರಾ? ಮೊನ್ನೆ ಗಂಗಾಗಾಗಿರೋ ಅಬೋಷನ್ ಕೂಡ ನನ್ನಿಂದ ಆಯ್ತು ಅಂತ ಆರೋಪ ಮಾಡಿದ್ರಿ. ಅದೃಷ್ಟ ಚೆನ್ನಾಗಿತ್ತು, ಹೋಯ್ತು ಅನ್ಕೊಂಡಿದ್ ಮಗುಗೆ ಏನೂ ಆಗ್ಲಿಲ್ಲ ಅಂತ ನನಗ್ ಮನಃಶಾಂತಿ ಸಿಕ್ತು. ಇಲ್ದಿದ್ರೆ ಆ ನಿಂದನೇನ ನಾನ್ ಜೀವನ ಪೂರ್ತಿ ಹೊರಬೇಕಾಗ್ತಿತ್ತು. ಏನ್ ಕವರ್ ಮಾಡ್ತಿದ್ಯಾ ಮಾಮ್? ನನ್ನಿಂದ ಗಂಗಾಗೆ ಏನೂ ಆಗ್ಬಾರ್ದು. ನಾನು ಅವಳ ಮೇಲೆ ಆಣೆ ಮಾಡಿ ಅದರಿಂದ ಅವಳಿಗೇನಾದ್ರೂ ಆದ್ರೆ ಮತ್ತೆ ನಾನೇ ಅಪರಾಧಿ ಆಗ್ತೀನಿ. ಅದಕ್ಕೆ ಆ ಆಣೆ ಏನೇ ಇದ್ರು ನನ್ನ ಮೇಲೆ ಮಾಡ್ಕೋತೀನಿ. ನಂಗೇನಾದ್ರೂ ಪರವಾಗಿಲ್ಲ. ನನ್ನ ಮೇಲೆ ಆಣೆ ಮಾಡಿ ನಿಜ ಹೇಳ್ತೀನಿ. ನಿತ್ಯ ಜೀವಂತವಾಗಿಲ್ಲ, ಅವಳು ಸತ್ತು ಹೋಗಿದ್ದಾಳೆ. ಬದುಕಿದ್ದಾಳೆ ಅಂತ ನೀನು ಎಲ್ಲಾದ್ರೂ ಕೇಳಿದ್ರೆ ಅದು ಸುಳ್ಳು. ನಿತ್ಯ ಇಲ್ಲ ಅನ್ನೋದೇ ನಿಜ. ನನ್ನ ನಂಬು. ಓಕೆ ಆಂಟಿ, ನಿತ್ಯ ಜೀವಂತವಾಗಿಲ್ಲ, ಫೋಟೋದಲ್ಲಿ ಮಾತ್ರ ಇದ್ದಾಳೆ. ಈ ಫೋಟೋನ ರಾಣ ನೋಡಿದ್ದು, ಈ ಫೋಟೋ ಜೊತೆಗೆ ಮಾತಾಡಿದ್ದು. ವೆಲ್, ವೆರಿ ಗುಡ್. ಇನ್ನು ಅದೆಷ್ಟು ದಿನ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ. ಸಾರಿ ಆಂಟಿ, ನಿಮಗೆ ಹರ್ಟ್ ಮಾಡಿದೆ. ಬಾಯ್ ರಣ. ಗಂಗಾ.
ಯಾಕಮ್ಮ ನಿನ್ ಮೇಲೆ ಆಣೆ ಮಾಡ್ಕೊಂಡೆ? ನಿನ್ ಮೇಲೆ ಹಣೆ ಮಾಡಿ ನಿನ್ನ ಸಾಯಿಸ್ಲಾ ಹೇಳು? ಆದ್ರೆ ತಂಗಿನ ಸಾಯಿಸ್ತೀಯಲ್ಲಮ್ಮ. ಅವಳು ಯಾವತ್ತೂ ಸತ್ತೋಗಿದ್ದಾಳೆ. ಈಗ ಹೊಸ್ದಾಗಿ ಸಾಯೋದಕ್ಕೇನಿದೆ? ಅವ್ರಿಗೆ ನಿಜ ಹೇಳ್ಬೇಕಿತ್ತಮ್ಮ. ಅದಕ್ಕಿದು ಸರಿಯಾದ ಟೈಮ್ ಅಲ್ಲ. ನೀನಿವಾಗ ಹೊರಡು. ಇನ್ನು ಎಷ್ಟು ಸಲ ನನ್ನ ಸಾಯಿಸ್ತೀಯಮ್ಮ? ನಿನ್ ದೊಡ್ಡ ಮಗಳನ್ನ ಬದುಕ್ಸೋಕೆ ಈ ಚಿಕ್ಕ ಮಗಳನ್ನ ಇನ್ನು ಎಷ್ಟು ಸಲ ಮರ್ಡರ್ ಮಾಡ್ತೀಯ? ಅವಳ ಮೇಲಿರೋ ಪ್ರೀತಿಲಿ ಸ್ವಲ್ಪ ಕೂಡ ನನ್ನ ಮೇಲೆ ನಿನ್ಗಿಲ್ವಲ್ಲ ಮಾಮ್? ಅವಳಿಗೋಸ್ಕರ ಏನಾದ್ರೂ ಮಾಡ್ತೀಯಾ? ಓಕೆ, ಅವಳಿಗೋಸ್ಕರ ನೀನೇನ್ ಮಾಡ್ತೀಯೋ ಮಾಡು. ನನಗೋಸ್ಕರ ನಾನೇ ಮಾಡ್ಕೋತೀನಿ. ನಾನು ಅಂದ್ಕೊಂಡಿದ್ದನ್ನ ಸಾಧಿಸ್ತೀನಿ. ಕೊನೆಗೆ ಗೆಲ್ಲವಳು ನಾನೇ ಮಾಮ್. ಸಾಯೋದು ಆ ಗಂಗಾನೇ. ಆಂಟಿ, ನಿತ್ಯ ಗಂಗಾ ಒಂದೇ ಥರ ಹೇಗಿದ್ದಾರೆ? ಅವ್ರು ಅವಳಿ ಮಕ್ಕಳ, ನಿಮ್ಮ ಮಕ್ಕಳ? ಬದುಕಿರೋ ನಿತ್ಯ ಸತ್ತೋದ್ಲು ಅಂತ ನೀವು ಆಣೆ ಮಾಡಿ ಹೇಳಿದ್ಯಾಕೆ? ಈ ಮನೆಗೂ ನಿಮಗೂ ಜೈಗೂ ಸಂಬಂಧ ಏನು? ನಿಮಗೂ ನಿತ್ಯಗೂ ಪ್ರಾಬ್ಲಮ್ ಏನು? ನನಗೇನು ಅರ್ಥ ಆಗ್ತಾ ಇಲ್ಲ. ಇಫ್ ಯು ಡೋಂಟ್ ಮೈಂಡ್, ಅಷ್ಟಕ್ಕೂ ಏನು ನಡೀತು ಆಂಟಿ? ಸಾರಿ, ನಿಮ್ಮ ಫ್ಯಾಮಿಲಿ ಮ್ಯಾಟ್ರಲ್ಲಿ ನಾನು ತಲೆ ಹಾಕಬೇಕು ಅಂತ ಕೇಳ್ತಿಲ್ಲ. ನಿಮ್ಗೇನಾದರೂ ಹೆಲ್ಪ್ ಆಗ್ತೀನೇನೋ ಅಂತ ಕೇಳಿದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಹೇಳಿ. ಗಂಗಾ ನಿತ್ಯ ಇಬ್ರು ನಾನ್ ಹೆತ್ ಮಕ್ಕಳು, ಅವಳಿ ಮಕ್ಕಳು. ಜೈನನ್ ಅಳಿಯ. ಈ ಕತೆ ಹೇಗೆ ಶುರುವಾಯಿತು ಅಂದ್ರೆ,
ಟೆಂಡರ್ ಏನಾಯ್ತು ಜೈ, ನಮ್ಗೆ ಸಿಕ್ತಾ? ಏನಾಯ್ತಪ್ಪ, ಯಾಕೆ ಹೇಗಿದ್ಯಾ? ತೂಫಾನ್ಗೆ ಮೊದಲು ಬರೋ ಶಾಂತಿ ಹಾಗೆ ಜೈ ಯಾಕಿಷ್ಟು ಸೈಲೆಂಟ್ ಆಗಿದ್ದಾನೆ ಚಂದ್ರಿಕಾ? ಅವನ್ ಸೈಲೆನ್ಸ್ ಹಿಂದೆ ಏನೋ ವೈಲೆನ್ಸ್ ಇದೆ ಅಂತ ನನ್ಗೆ ಅನುಮಾನ. ಟೆಂಡರ್ ಹೋಯ್ತೇನೋ? ಅಲ್ಲ ಅಲ್ಲ, ಏನೋ ಟೆರರ್ ಆಗಿದೆ. ಏನಮ್ಮ, ಏನಾಯ್ತು? ಏನಾದ್ರೂ ಗಲಾಟೆ ಆಯ್ತಾ? ನಾಣಿ ಸರ್. ಹೊರಗಡೆ ಇರೋ ಸೆಕ್ಯೂರಿಟಿನ ಒಳಗಡೆ ಬರ ಕೇಳು. ಸರ್. ಹೊರಗಡೆ ಇರೋ ಸೆಕ್ಯೂರಿಟಿನ ಒಳಗಡೆ ಬರೋದು ಕೇಳು. ಓಕೆ ಸರ್. ಸೆಕ್ಯೂರಿಟಿನ ಕರಿತಾನಲ್ಲ ಚಂದ್ರಿಕಾ? ಏನಾದ್ರೂ ಡೌಟ್ ಬಂದಿದ್ಯೇನೋ? ಅಮ್ಮು ನಮ್ಮೇಲೆ ಡೌಟ್ ಏನೋ? ಏನೋ ನನ್ಗೇನ್ರಿ ಗೊತ್ತು, ಸುಮ್ಮನೆ ಬನ್ನಿ. ನೀವೋ ನಿಮ್ಮ ಅನುಮಾನನೋ. ಆಫೀಸರ್ಸ್ ಸರ್. ಇವತ್ತಿಗೆ ನಿಮ್ಮ ಡ್ಯೂಟಿ ಮುಗೀತು, ನೀವು ಹೊರಡ್ಬೋದು. ಓಕೆ ಸರ್. ನಾಳೆ ಆಫೀಸಿಗೆ ಬಂದು ಚೆಕ್ ಕಲೆಕ್ಟ್ ಮಾಡ್ಕೊಳ್ಳಿ. ಬರ್ತೀವಿ ಸರ್. ಸೆಕ್ಯೂರಿಟಿನ ಯಾಕೆ ಕಳಿಸ್ದೆ ಜೈ? ಇನ್ನಿವ್ರು ಬೇಕಾಗಿಲ್ಲ ಅಜ್ಜಿ. ಅದೇನ್ ಕಂದ, ಗಂಗಾಗೆ ಯಾರಿಂದನೂ ಪ್ರಾಣಾಪಾಯ ಇದೆ ಅಂತ ತಾನೇ ಅವರನ್ನ ಕರೆಸಿದ್ದು. ಗಂಗನ್ಗೆ ಇನ್ನೂ ಅಪಾಯ ಇದೆ ಚಿಕ್ಕಮ್ಮ. ಮತ್ತೆ ಅವ್ರನ್ನ ಯಾಕೆ ಕಳಿಸ್ಬಿಟ್ಯೋ? ಶತ್ರು ಯಾರು ಅಂತ ಗೊತ್ತಾದ್ಮೇಲೆ ಆ ಸೆಕ್ಯೂರಿಟಿ ಬೇಕಾಗಿಲ್ಲ ಅಜ್ಜಿ. ಯಾರಿಂದ ಅಪಾಯ ಇದೆಯೋ ಅಂತ ಗೊತ್ತಾದ್ಮೇಲೆ ಗಂಗನ್ಗೆ ಬೇರೆಯವ್ರ ಅಗತ್ಯ ಇಲ್ಲ. ನಾನೇ ಅವಳ ಸೈನ್ಯ. ಶತ್ರು ಯಾರಂತ ಗೊತ್ತಾಯ್ತಾ? ಅಯ್ಯಮ್ಮೋ, ಜೈಗೆ ನಿತ್ಯ ವಿಷಯ ಗೊತ್ತಾಯ್ತು ಅಂತೀಯ ಚಂದ್ರಿಕಾ? ನಿತ್ಯ ಅಂತ ಅವನ್ ಬಾಯಲ್ಲಿ ಏನ್ ಬರ್ಲಿಲ್ವಲ್ರಿ? ಯಾರೇ ನನ್ನ ಶತ್ರು? ಹೇಳೋದು ಯಾಕೆ? ಬೇಗ ನಿಂಗೆ ಅವ್ರನ್ನ ತೋರಿಸ್ತೀನಿ. ಇಂಥ ವಿಷಯದಲ್ಲಿ ಸಸ್ಪೆನ್ಸ್ ಯಾಕೆ ಸರ್, ಹೇಳಿ. ಆ ಶತ್ರುಗೂ ಸಸ್ಪೆನ್ಸ್ ಅಂದ್ರೆ ಇಷ್ಟ ನಾಣಿ. ಅದಕ್ಕೆ ಹೊರಗಡೆ ಬರ್ದೆ ಸೀಕ್ರೆಟ್ ಆಗಿ ವಾರ್ ಮಾಡ್ತಿರೋದು. ಅಡ್ಗಿ ಯುದ್ಧ ಮಾಡೋದು ಅಂತ ಹೇಳ್ತಿದ್ದಾನೆ ಅಂದ್ರೆ ಅದು ಖಂಡಿತ ನಿತ್ಯನೇ ಚಂದ್ರಿಕಾ. ಈಗ ನನಗೂ ಅದೇ ಅನುಮಾನ ಬರ್ತಿದೆ ರೀ. ಹೊರಗಡೆ ಬರ್ದೆ ನನ್ನ ಕೊಲ್ಲೋಕ್ ನೋಡ್ದವ್ರು ಯಾರು ರೀ? ಆ ಅಗತ್ಯ ಯಾರಿಗಿದೆ? ಒಬ್ಬ ಹೇಡಿಗಿದೆ, ಡೈರೆಕ್ಟ್ ಆಗಿ ಯುದ್ಧ ಮಾಡಕ್ಕಾಗ್ದಿರೋ ಹೇಡಿ. ಅಂದ್ರೆ ಹುಡುಗಿನ ಸರ್? ಹುಡುಗಿನ ಅಂತ ಕೇಳ್ತಿದ್ಯಲ್ಲ, ನಿನಗೂ ಗೊತ್ತಾಗೋಯ್ತಾ ನಣಿ? ನನಗೇನು ಗೊತ್ತಿಲ್ಲ ಸರ್, ತಿಳ್ಕೊಳಕ್ ಅಷ್ಟೇ ಕೇಳಿದ್ದು. ಆ ಶತ್ರು ಬಗ್ಗೆ ಯಾರ್ಯಾರಿಗೆ ಗೊತ್ತೋ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ಹೊರಗಳಿತೀನಿ. ಆ ಶತ್ರು ಜೊತೆಗೆ ಎಲ್ರನ್ನೂ ತೋರಿಸ್ತೀನಿ. ಶತ್ರು ಯಾರು ಅಂತ ಗೊತ್ತಾದ್ಮೇಲೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ಲ ಜೈ? ಹೌದು ಕಂದ, ನೀನ್ ಯಾಕೆ ರಿಸ್ಕ್ ತಗೋಬೇಕು? ಅವ್ರು ಸಾಯಿಸೋಕ್ ನೋಡ್ತಿರೋದು ನನ್ನ ಪ್ರಾಣ ಆಗಿರೋ ನನ್ನ ಗಂಗನ ಚಿಕ್ಕಮ್ಮ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತ ಮದ್ವೆ ದಿನ ಪ್ರಮಾಣ ಮಾಡಿದ್ದೀನಿ. ಆ ವೇದ ಮಂತ್ರಕ್ಕೆ ಅರ್ಥ ಏನು ಅಂತ ಈಗ ತೋರಿಸ್ತೀನಿ. ಆ ಶತ್ರುಗೆ ನಾನೇ ಉತ್ತರ ಕೊಡ್ತೀನಿ.